ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇಂದು ನೀವು ಕಾಳಜಿಯುಳ್ಳ ಮತ್ತು ಉದಾರ ವ್ಯಕ್ತಿಯಾಗಿರುತ್ತೀರಿ. ಸಂಪತ್ತನ್ನು ಮುಕ್ತವಾಗಿ ಹಂಚುತ್ತೀರಿ. ಭವಿಷ್ಯದಲ್ಲಿ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ವೃಷಭ ರಾಶಿ. ಹಣಕಾಸಿನ ಸಮಸ್ಯೆಗಳು ಕಾಡಬಹುದು, ಆದರೆ ಸಣ್ಣ ವೆಚ್ಚಗಳಿಗೆ ತಡೆಯಿಲ್ಲ. ವಿಭಿನ್ನ ಮೂಲಗಳಿಂದ ಆದಾಯ ಬರುತ್ತದೆ. ಸ್ವತಂತ್ರವಾಗಿ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗಲಿದೆ. ಮಿಥುನ ರಾಶಿ. ಕೆಲಸದಲ್ಲಿ ಹೆಚ್ಚು ಶ್ರಮ ವಹಿಸಿ ಅಧಿಕಾರ ಸಾಧಿಸುತ್ತೀರಿ. ಶ್ರದ್ಧೆಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತದೆ. ಸಂಜೆಗೆ ಹಣಕಾಸಿನ ಲಾಭದ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿ. ಸಣ್ಣ ಅನಾರೋಗ್ಯ ಸಾಧ್ಯ. ತಂಪಾದ ಆಹಾರ ತಪ್ಪಿಸಿ ಇತರರಿಗೆ ಸಹಾಯ ಮಾಡುತ್ತೀರಿ ಮತ್ತು ಹೊಸ ಕೆಲಸವನ್ನ ಆರಂಭ ಮಾಡುತ್ತೀರಿ. ಮುಂದಿನ ರಾಶಿ ಸಿಂಹ. ಆದಾಯ ಮತ್ತು ವೆಚ್ಚದ ಸಮತೋಲನೆ ಸಾಧ್ಯ. ಷೇರು ಹೂಡಿಕೆಗೆ ಒಳ್ಳೆಯ ಸಮಯ. ಸಾಲಗಳು ತೀರುತ್ತವೆ, ಬಾಕಿಗಳು ಮುಗಿಯುತ್ತವೆ. ತಡವಾದ ಕೆಲಸ ಪೂರ್ಣವಾಗುತ್ತದೆ. ಕನ್ಯಾ ರಾಶಿ. ಸ್ವಾರ್ಥರಹಿತ ಮತ್ತು ದಾನಿಗಳ ಸಂಜೆಗೆ ಪಾಲುದಾರಿಕೆಯ ಕೆಲಸದಿಂದ ಲಾಭ ಸಿಗುತ್ತದೆ. ಸಾಮಾಜಿಕ ಕೂಟಗಳು ವ್ಯಾಪಾರ ಮತ್ತು ಸಂತೋಷ ನೀಡುತ್ತವೆ. ತುಲಾ ರಾಶಿ. ಸೃಜನಶೀಲತೆಯಿಂದ ಮನೆಯ ಅಲಂಕಾರದಲ್ಲಿ ಇಂದು ತೊಡಗಿಸಿಕೊಳ್ಳುತ್ತೀರಿ. ಜನರಿಂದ ಪ್ರಶಂಸೆ ಇದೆ. ಸಂಜೆ ಏಕಾಂಗಿಯಾಗಿ ಕಳೆಯುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ. ಕ್ರೀಡಾಪಟುಗಳು ಉತ್ತಮ ಫಾರ್ಮ್ನಲ್ಲಿರುವರು. ಇಂಜಿನಿಯರ್ಗಳು ಹೊಸ ವ್ಯಾಪಾರ ಆರಂಭ ಮಾಡಲು ಪ್ರಯತ್ನಿಸುತ್ತೀರಿ. ಸಾಮಾಜಿಕ ಮಾನ್ಯತೆ ಇಂದು ಸಿಗುತ್ತದೆ. ಧನುರಾಶಿ. ದಿನವೂ ಸವಾಲುಗಳಿಂದ ಆರಂಭವಾದರೂ ನಿಮ್ಮ ಕೌಶಲ್ಯಗಳು ಮಿಂಚುತ್ತವೆ. ಸಮಸ್ಯೆಗಳನ್ನ ಒಬ್ಬರೇ ಪರಿಹರಿಸುವಿರಿ. ಸೆಲ್ಫ್ ಹೆಲ್ಪ್ ಪುಸ್ತಕ ಓದುವುದು ಒಳ್ಳೆಯದು. ಮುಂದಿನ ರಾಶಿ ಮಕರ. ಯಾರನ್ನ ಸುಲಭವಾಗಿ ನಂಬದ ನೀವು ಇಂದು ಕೆಲಸದಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತೀರಿ. ವಿದ್ಯಾರ್ಥಿಗಳಾದರೆ ಭವಿಷ್ಯದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತೀರಿ. ಕುಂಭರಾಶಿ. ಮನೆ ಅಥವಾ ಕಚೇರಿಯ ಅವ್ಯವಸ್ಥತೆಯನ್ನ ಸ್ವಚ್ಛಗೊಳಿಸುವಂತಹ ದಿನ. ಅಚ್ಚುಕಟ್ಟಾದ ವಾತಾವರಣ ನಿಮಗೆ ಸದಾಭಿಪ್ರಾಯ ನೀಡುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ನಿಮ್ಮ ದಯಾಳು ಸ್ವಭಾವ ಎಲ್ಲರ ಗಮನ ಸೆಳೆಯುತ್ತದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತೀರಿ. ದೂರದ ಜನರು ನಿಮ್ಮ ಸಲಹೆ ಕೇಳುತ್ತಾರೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.